ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ಮಕ್ಕಳೇ, 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು, ಅವುಗಳನ್ನು ಸಾಲ್ವ್ ಮಾಡೋದಕ್ಕೆ ಇರುವ ಸಮಯ 1 ಗಂಟೆ. ಹಾಗಾದರೆ ಮಕ್ಕಳೇ, ಎಕ್ಸಾಮ್ನಲ್ಲಿ ಆ 40 ಪ್ರಶ್ನೆಗಳನ್ನು ಟ್ರಿಕ್ಸ್ಗಳ ಮೂಲಕ, ಟೈಮನ್ನು ವಿಭಾಗಿಸುವುದರ ಮೂಲಕ ಕಾನ್ಫಿಡೆಂಟ್ ಆಗಿ ಎಕ್ಸಾಮನ್ನು ಪೂರೈಸಬಹುದು ಎಂಬುದಕ್ಕೆ ನನ್ನದೇ ಆದಂಥ ಟ್ರಿಕ್ಸ್ಗಳನ್ನು, ಸ್ಟ್ರಾಟಜೀಸ್ಗಳನ್ನು ಹೇಳ್ಕೊಡ್ತೇನೆ. ಲೆಟ್ ವಾಚ್ ದಿಸ್ ವಿಡಿಯೋ. ಓಕೆ ಸ್ಟೂಡೆಂಟ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಈಸಿಯಾಗಿ ಅಂಡ್ ಆಲ್ಸೋ ಕಾನ್ಫಿಡೆಂಟ್ ಆಗಿ ಸಾಲ್ವ್ ಮಾಡಬೇಕಂದ್ರೆ ಯು ಶುಡ್ ಹ್ಯಾವ್ ಸಮ್ ಸ್ಟ್ರಾಟಜೀಸ್ ಅಂಡ್ ಆಲ್ಸೋ ಟ್ರಿಕ್ಸ್. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಐ ಹ್ಯಾವ್ ರಿಟನ್ 5 ಬೆಸ್ಟ್ ಸ್ಟ್ರಾಟಜೀಸ್ ಅಂಡ್ ಆಲ್ಸೋ 5 ಟ್ರಿಕ್ಸ್. ಓಕೆ, ಟೋಟಲ್ 10 ಸ್ಟ್ರಾಟಜೀಸ್ ಅಂಡ್ ಆಲ್ಸೋ ಟ್ರಿಕ್ಸ್ ಆರ್ ದೇರ್. ಇವು ನಿಮಗೆ ಅನುಕೂಲ ಆದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಓಕೆ ಸ್ಟೂಡೆಂಟ್ಸ್, ಇವು ನಿಮಗೆ ಎಕ್ಸಾಮಿನೇಷನ್ ಹೆಲ್ಪ್ಫುಲ್ ಆಯ್ತು ಅಂತಂದ್ರೆ ಇಟ್ಸ್ ವೆಲ್ಕಮ್. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ದ ಫಸ್ಟ್ ಸ್ಟ್ರಾಟಜಿ ಈಸ್ ಪ್ಲಾನ್ ಯುವರ್ ಟೈಮ್. ಯು ಹ್ಯಾವ್ ಟು ಪ್ಲಾನ್ ಯುವರ್ ಟೈಮ್. ಯು ನೋ ದಟ್ ಇನ್ 1 hour ಯು ಹ್ಯಾವ್ ಟು ಆನ್ಸರ್ಸ್ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 1 hour ನಲ್ಲಿ ನೀವೆಷ್ಟು ಆನ್ಸರ್ ಮಾಡಬೇಕು? 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ನೀವು ಆನ್ಸರ್ ಅನ್ನ ರಫ್ ವರ್ಕ್ ಮಾಡಿಕೊಂಡು ಶೇಡ್ ಅನ್ನ ಮಾಡ್ಕೋಬೇಕಾಗತ್ತೆ. ಆಗಿದ್ದ ಮೇಲೆ ಯು ಹ್ಯಾವ್ ಟು ಡಿವೈಡ್ 1 hour ಇಂಟು 3 parts. 3 parts ಡಿವೈಡ್ ಮಾಡ್ಕೊಳ್ಳಿ. ಇನ್ ದ ಫಸ್ಟ್ ಪಾರ್ಟ್ ಯು ಹ್ಯಾವ್ ಟು ಸ್ಪೆಂಡ್ 15 minutes. ಇನ್ ದ ಸೆಕೆಂಡ್ ಪಾರ್ಟ್ 30 minutes. ಇನ್ ದ ಥರ್ಡ್ ಪಾರ್ಟ್ ಅಗೇನ್ 15 minutes. ಓಕೆ, ಇನ್ ದ ಫಸ್ಟ್ 15 minutes ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಸ್ಕಿಮ್ಮಿಂಗ್ ದ ಪೇಪರ್. ಅಂದ್ರೆ ಆ ಪೇಪರ್ ನ ಒಂದು ಓವರ್ ವ್ಯೂ ಮಾಡ್ಕೊಳ್ರಿ. ಯು ಹ್ಯಾವ್ ಟು ರೀಡ್ ಆಲ್ 40 ಕ್ವಶನ್ಸ್. ಎಲ್ಲ 40 ಕ್ವಶನ್ಸ್ ಅನ್ನು ಕೂಡ ಅವನ್ನ ಓದ್ಕೊಳ್ತಾ ಹೋಗ್ರಿ. ಯು ವಿಲ್ ಗೆಟ್ ಸಮ್ ಈಸಿ ಕ್ವಶನ್ಸ್. ನಿಮ್ಗೆ ಈಸಿ ಕ್ವಶನ್ಸ್ ಗೊತ್ತಾಗ್ತವೆ. ಆ ಈಸಿ ಕ್ವಶನ್ಸ್ ಏನ್ ಮಾಡಬೇಕು? ನೀವು ಸಾಲ್ವ್ ಮಾಡಬೇಕು. ದಟ್ ಮೀನ್ಸ್ ವಿತೌಟ್ ಕ್ಯಾಲ್ಕುಲೇಷನ್ ಇರುವಂತ ಡೈರೆಕ್ಟ್ ಆಗಿ ನೀವೇನಾದ್ರೂ ಆನ್ಸರ್ ನ ಐಡೆಂಟಿಫೈ ಮಾಡೋದೇ ಆದ್ರೆ ಈ ಒಂದು 15 minutes ಅಲ್ಲಿ ನೀವೇನ್ ಮಾಡಬೇಕು? ಆ ಕ್ವಶನ್ಸ್ ಅನ್ನ ಚೂಸ್ ಮಾಡ್ಕೋಬೇಕು. ಸಾಲ್ವ್ ವೆರಿ ಈಸಿ ಡೈರೆಕ್ಟ್ ಕ್ವಶನ್ಸ್, ವೆರಿ ವೆರಿ ಈಸಿ ಇರುವಂತ ಕ್ವಶನ್ಸ್ ಅನ್ನ ನೀವೇನ್ ಮಾಡಬೇಕು? ನೀವು ಶೇಡ್ ಮಾಡಬೇಕು ಮಕ್ಕಳೇ. ಆಗಿದ್ದ ಮೇಲೆ ಅವನ್ನ ಶೇಡ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಒನ್ ಕ್ವಾಲಿಟಿ, ದಟ್ ಈಸ್ ವಾಟ್ ಕಾನ್ಫಿಡೆನ್ಸ್. ಯು ವಿಲ್ ಗೆಟ್ ಒನ್ ಕಾನ್ಫಿಡೆನ್ಸ್. ಅಂದ್ರೆ ನಿಮಗೆ ಆ ಒಂದು ಸಬ್ಜೆಕ್ಟ್ ನ ಮೇಲೆ ಏನಾಗುತ್ತೆ, ಆ ಒಂದು ಎಕ್ಸಾಮ್ ನ ಸಬ್ಜೆಕ್ಟ್ ಮೇಲೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಓಕೆ, ಐ ಕ್ಯಾನ್ ಆನ್ಸರ್ಸ್ ಆಲ್ 40 to 40 ಔಟ್ ಆಫ್ ಕ್ವಶನ್ಸ್ ಅಂತ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಫಸ್ಟ್ 15 minutes ನೀವು ಯು ಹ್ಯಾವ್ ಟು ಸ್ಕಿಮ್ಮಿಂಗ್ ದ ಪೇಪರ್. ಅಷ್ಟು ಆ ಒಂದು ಕ್ವಶನ್ ಪೇಪರ್ ಏನಿದೆಯಲ್ಲ ಅದನ್ನ ಒಂದು ಓವರ್ ವ್ಯೂ ತಗೊಳ್ಳಿ. ಯಾವುದು ಈಸಿಯೆಸ್ಟ್ ಇದಾವೋ ಅವನ್ನ ಬೇಗ ಸಾಲ್ವ್ ಮಾಡ್ತಾ ಹೋಗ್ರಿ. ದಟ್ ಮೀನ್ಸ್ ಇನ್ 15 minutes ಇನ್ ದಿಸ್ ಪಾರ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಆನ್ಸರ್ಸ್ ವಿತೌಟ್ ಕ್ಯಾಲ್ಕುಲೇಷನ್. ದಟ್ ಮೀನ್ಸ್ ವಾಟ್ ಕ್ಯಾಲ್ಕುಲೇಷನ್ ಇಲ್ಲದೆ ಇರುವಂತ ಕ್ವಶನ್ಸ್ ಅನ್ನ ನೀವು ಐಡೆಂಟಿಫೈ ಮಾಡಿ ನೀವೇನ್ ಮಾಡಬೇಕು? ಆನ್ಸರ್ ಅನ್ನ ಐಡೆಂಟಿಫೈ ಮಾಡಕ್ಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಲೆಟ್ ಸಿ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದಿ ಟೈಮ್. ಸೆಕೆಂಡ್ ಪಾರ್ಟ್ ಆಫ್ ದಿ ಟೈಮ್ ನಲ್ಲಿ ಹ್ಯಾವ್ ಟು ಸ್ಪೆಂಡ್ 30 minutes. ಈ 30 minutes ಅಲ್ಲಿ ರೆಸ್ಟ್ ಆಫ್ ದಿ ಕ್ವಶನ್ಸ್, ಏನ್ ಈ ಕ್ವಶನ್ಸ್ ಬಿಟ್ಟು ಉಳಿದಿರ್ತಾವಲ್ಲ ಆ ಕ್ವಶನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಡೋಂಟ್ ಸ್ಪೆಂಡ್ ಮಚ್ ಟೈಮ್ ಇನ್ ಎನಿ ಒನ್ ಕ್ವಶನ್. ಯಾವುದೇ ಒಂದು ಕ್ವಶನ್ ಅಲ್ಲಿ ಈ ಒಂದು 30 minutes ಅಲ್ಲಿ ಯಾವುದೇ ಒಂದು ಕ್ವಶನ್ ಮೇಲೆ ನೀವೇನ್ ಮಾಡಬಾರ್ದು? ಹೆಚ್ಚು ಟೈಮ್ ಅನ್ನ ಸ್ಪೆಂಡ್ ಮಾಡಬಾರ್ದು. ದಟ್ ಮೀನ್ಸ್ ಮೋರ್ ದೆನ್ 1 minute ಅನ್ನ ನೀವು ಸ್ಪೆಂಡ್ ಮಾಡಬೇಡಿ. ಓಕೆ ಸ್ಟೂಡೆಂಟ್ಸ್, ಅಂದ್ರೆ ಒಂದು ಕ್ವಶನ್ಗೆ ಕಡಿಮೆ ಅಂದ್ರೆ 1 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 2 minutes ಅಷ್ಟೇ ಸಿಗೋ ಸಾಧ್ಯತೆ ಇರೋದ್ರಿಂದ ಯು ಹ್ಯಾವ್ ಟು ಸ್ಪೆಂಡ್ ವಿತ್-ಇನ್ 1 minute, ಮ್ಯಾಕ್ಸಿಮಮ್ 2 minutes. ಅಂದ್ರೆ 1 minute ಗಿಂತ ಹೆಚ್ಚು, 2 ನಿಮಿಷಕ್ಕಿಂತ ಕಡಿಮೆ ಇರುವಂತೆ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಡೋಂಟ್ ಸ್ಪೆಂಡ್ ಮಚ್ ಟೈಮ್. ಓಕೆ, ದಟ್ ಮೀನ್ಸ್ ಇನ್ ದಿಸ್ ಪಾರ್ಟ್ ಯು ಹ್ಯಾವ್ ಟು ಸಾಲ್ವ್ ಈಸಿಯರ್ ಕ್ವಶನ್. ಏನ್ ಮಾಡಬೇಕು? ಈಸಿಯರ್ ಕ್ವಶನ್ ಇರುವಂತವನ್ನ ಸಾಲ್ವ್ ಮಾಡಬೇಕು. ಇನ್ ದ ಫಸ್ಟ್ ಪಾರ್ಟ್ ನಲ್ಲಿ ವೆರಿ 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 ಈಸಿ ಇರುವಂತ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಇನ್ ದಿಸ್ ಪಾರ್ಟ್ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೆ ಡೈರೆಕ್ಟ್ ನೀವು ಆನ್ಸರ್ ನ ಐಡೆಂಟಿಫೈ ಮಾಡೋದಾದ್ರೆ ಈ ಪಾರ್ಟ್ ಅಲ್ಲಿ ನೀವು ಐಡೆಂಟಿಫೈ ಮಾಡಿಬಿಡಿ. ಇನ್ ದ ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಐಡೆಂಟಿಫೈ ಮಾಡೋದಾದ್ರೆ ನೀವು ಈ ಒಂದು ಪಾರ್ಟ್ ಅಲ್ಲಿ ನೀವು ಆನ್ಸರ್ ಮಾಡ್ಕೋಬೇಕು. ಓಕೆ ಸ್ಟೂಡೆಂಟ್ಸ್, ಇನ್ ದ ಥರ್ಡ್ ಪಾರ್ಟ್ ಆಫ್ ದಿ ಟೈಮ್ ನಲ್ಲಿ ಚಾಲೆಂಜಿಂಗ್ ಕ್ವಶನ್ಸ್, ಅಂದ್ರೆ ಲೆಂತಿ ಕ್ಯಾಲ್ಕುಲೇಷನ್ ಇದ್ರೆ, ದಟ್ ಮೀನ್ಸ್ ಆ ಕ್ಯಾಲ್ಕುಲೇಷನ್ ಏನಾದ್ರೂ ಸ್ವಲ್ಪ ಟಫ್ ಅನ್ಸಿದ್ರೆ ದಟ್ ಈಸ್ ಡಿಪೆಂಡ್ ಅಪಾನ್ ದಿ ಸ್ಟೂಡೆಂಟ್. ಆ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರಿಗೆ ಚಾಲೆಂಜಿಂಗ್ ಅನ್ಸಿರುವಂತ ಕ್ವಶನ್ಸ್ ಏನಾದ್ರೂ ಇದ್ರೆ ದ ಲಾಸ್ಟ್ 15 minutes ಅಲ್ಲಿ ಅವರು ಅಟೆಂಡ್ ಮಾಡಬೇಕು. ದಟ್ ಮೀನ್ಸ್ ಟಫ್ ಕ್ವಶನ್ಸ್. ಆ ಸ್ಟೂಡೆಂಟ್ ಗೆ ಟಫ್ ಕ್ವಶನ್ಸ್ ಅಂತ ಅನ್ಸಿದ್ರೆ ಅವನ್ನ
ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಮಕ್ಕಳೇ. ಲಾಸ್ಟ್ಗೆ ನೀವು ಗೆಸ್ ವರ್ಕ್ ಕೂಡ ಕೆಲಸ ಮಾಡುತ್ತೆ. ಓಕೆ, ಟೈಮ್ ಏನಾದರೂ ಹೆಚ್ಚು ಹೊತ್ತು ತಗೊಳ್ಳೋದಾದ್ರೆ ಗೆಸ್ ವರ್ಕ್ ಕೂಡ ಕೆಲಸ ಮಾಡುತ್ತೆ. ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಈ ರೀತಿ ಡಿವೈಡ್ ಮಾಡಿದಾಗ್ಲೂ ಕೂಡ ಯು ಹ್ಯಾವ್ ಟು ಆನ್ಸರ್ ಆಲ್ 40 ಕ್ವಶನ್ಸ್. ಎಲ್ಲ 40 ಕ್ವಶನ್ಸ್ಗೂ ನೀವೇನ್ ಮಾಡಬೇಕು, ಆನ್ಸರ್ನ ಮಾಡ್ಕೋಬೇಕಾಗತ್ತೆ. ವಿ ಹ್ಯಾವ್ ಟು ಶೇಡ್ ಆಲ್ 40 ಕ್ವಶನ್ಸ್. 40 ಕ್ವಶನ್ಸ್ಗೆ ನೀವು OMR ನಲ್ಲಿ ಶೇಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಸ್ಟ್ರಾಟಜಿ. ವಾಟ್ಸ್ ದ ಸೆಕೆಂಡ್ ಸ್ಟ್ರಾಟಜಿ ಸೇಸ್? ಡೋಂಟ್ ರಶ್. ದಟ್ ಮೀನ್ಸ್ ರೀಡ್ ದ ಕ್ವಶನ್ಸ್ ಟ್ವೈಸ್. ಒಂದು ಕ್ವಶನ್ ಅನ್ನ ನೀವು ರೀಡ್ ಮಾಡ್ಕೋಬೇಕಾದಾಗ ಅವಸರ ಮಾಡ್ಕೋಬೇಡಿ. 2 ಸಲ ಮನಸ್ಸಿನಲ್ಲಿ ವೇಗವಾಗಿ ಓದ್ಕೊಳ್ಳೋದನ್ನ ಕಲ್ತ್ಕೊಳ್ರಿ. ಅಂಡ್ ಆಲ್ಸೋ ಅಂಡರ್ಲೈನ್ ದ ಕೀವರ್ಡ್ಸ್. ಕೀವರ್ಡ್ಸ್ ಏನಿರ್ತಾವಲ್ಲ ಅವನ್ನ ನೀವೇನ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕ್ವಶನ್, ಈ ಒಂದು ಕ್ವಶನ್ ಇದೆ ಅಂತಂದ್ರೆ, ಒಂದು ಬಿಗ್ ಕ್ವಶನ್ ಇದೆ ಅಂದ ತಕ್ಷಣ ಇದರಲ್ಲಿರುವಂತ ನೀವು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವಲ್ಲ ಅವನ್ನ ನೀವೇನ್ ಮಾಡಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. ಏನನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನೀವೇನ್ ಮಾಡ್ಕೋಬೇಕಾಗತ್ತೆ, ಅಂಡರ್ಲೈನ್ ಮಾಡ್ಕೋಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಇಡೀ ಒಂದು ಪ್ಯಾರಾಗ್ರಾಫ್ ಇರುವಂತ ಕ್ವಶನ್ ಅನ್ನ ರೀಡ್ ಮಾಡೋದಕ್ಕೆ ಇಟ್ ಟೇಕ್ಸ್ 30 to 40 ಸೆಕೆಂಡ್ಸ್ ತಗೊಳುತ್ತೆ ಅನ್ಕೊಳ್ಳೋದಾತಂದ್ರೆ ಕೂಡ ರೀಡ್ ಮಾಡ್ಕೋಬೇಕಾದಾಗಲೇ ನೀವೇನ್ ಮಾಡಬೇಕಾಗತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನ ಅಂಡರ್ಲೈನ್ ಮಾಡಿ ವಾಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕಾಗತ್ತೆ. ಅಂಡ್ ಆಲ್ಸೋ in the third point, don't circle the OMR sheet in a hurry. That means ಆನ್ಸರ್ ಸಿಕ್ತು ಅಂದ ತಕ್ಷಣ ವೇಗವಾಗಿ ನೀವೇನ್ ಮಾಡಬಾರ್ದು, ಇನ್ ಹರಿನಲ್ಲಿ ನೀವೇನ್ ಮಾಡಬಾರ್ದು, ಶೇಡ್ ಅನ್ನ ಮಾಡಬಾರ್ದು. ಅಂದ್ರೆ ಅವಸರದಲ್ಲಿ ನೀವು ಶೇಡ್ ಅನ್ನ ಮಾಡಬಾರ್ದು. ಯು ಶುಡ್ ಬಿ ಕೇರ್ಫುಲ್. ಯಾಕಂದ್ರೆ ಶೇಡ್ ಮಾಡ್ಕೋಬೇಕಾದಾಗ ಯು ಹ್ಯಾವ್ ಟು ಶೇಡ್ ಓನ್ಲಿ ಒನ್ ಸರ್ಕಲ್. ಹೌದಾನೆ? ಫಾರ್ ಎಕ್ಸಾಂಪಲ್, ಇಫ್ ದ ಆನ್ಸರ್ ಈಸ್ ಸಿ, ಇನ್ ಎ ಹರಿ ನೀವೇನ್ ಮಾಡ್ಬಿಡ್ತೀರ, ಡಿ ಗೆ ಶೇಡ್ ಮಾಡೋ ಸಾಧ್ಯತೆ ಇರುತ್ತೆ. ಎರಡನ್ನ ಶೇಡ್ ಮಾಡೋಂಗಿಲ್ಲ. ಹಂಗಾಗಿ ನೀವು ಅವಸರದಲ್ಲಿ ಶೇಡ್ ಅನ್ನ ಮಾಡಬೇಡಿ. ಕ್ಯಾಲ್ಕುಲೇಷನ್ ರಫ್ ವರ್ಕ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಸ್ವಲ್ಪ ಟೈಮ್ ಇದಕ್ಕೆ ಸ್ಪೆಂಡ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ನೀವು ಶೇಡ್ ಅನ್ನ ಮಾಡಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಥರ್ಡ್ ಸ್ಟ್ರಾಟಜಿ. ಓಕೆ, ದ ಥರ್ಡ್ ಸ್ಟ್ರಾಟಜಿ ಈಸ್ ಯೂಸ್ ಕ್ಲೂಸ್. ಯು ಹ್ಯಾವ್ ಟು ಯೂಸ್ ಕ್ಲೂಸ್ ಅನ್ನ ನೀವು ಆ ಕ್ವಶನ್ ನಲ್ಲಿ ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಇನ್ ದಿಸ್ ಪಾರ್ಟ್, ಇನ್ ದ ಫಸ್ಟ್ ಪಾರ್ಟ್, ಪುಟ್ ದ ಆನ್ಸರ್ ಇನ್ ಟು ದ ಕ್ವಶನ್ಸ್. ದಟ್ ಮೀನ್ಸ್ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಡ್ರಿ. ಕೆಲವು ಕ್ವಶನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, in this question, here the value of x and y in the equation 2x minus y is equal to 2r ಅಂತಿದ್ದಾಗ you have to put the answers in the question. ಈ ಆನ್ಸರ್ಸ್ ನೀವು ಇಲ್ಲಿ ಹಾಕಿದ್ರೆ ಇಲ್ಲಿ LHS equal to RHS ಯಾವ್ದು ಬರುತ್ತೆ ಅಂತಂದನ್ನ ನೀವು ಐಡೆಂಟಿಫೈ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಈ ರೀತಿ ಕ್ಲೂಸ್ ಅನ್ನ ನೀವು ಬಳಸಬೇಕಾಗತ್ತೆ. ಅಂಡ್ ಆಲ್ಸೋ ಐಡೆಂಟಿಫೈಯಿಂಗ್ ದ ರಿಕ್ವೈರ್ಡ್ ಆಪ್ಷನ್ಸ್ ಅಂದಾಗ ನೀವು ಈ ರೀತಿ ಕ್ವಶನ್ಸ್ ಅನ್ನು ನೀವು ಕೊಟ್ಟಾಗ ನೀವು ರಿಕ್ವೈರ್ಡ್ ಆಪ್ಷನ್ಸ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರಿಮೂವ್ ಎ ಅಂಡ್ ಡಿ. ನಿಮ್ಮ ಮನಸ್ಸಿನಿಂದ ನೀವು ಇವೆರಡನ್ನು ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಚೆಕ್ ದೀಸ್ ಟು. ಹೌದಾನೆ? ಅವಾಗ ಏನಾಗುತ್ತೆ, ನಿಮಗೆ ಟೈಮ್ ಉಳಿತಾಯ ಆಗುತ್ತೆ. ಹೌದಾನೆ? ರಿಕ್ವೈರ್ಡ್ ಆಪ್ಷನ್ಸ್ ಏನಿರುತ್ತೆ 4 ನೀವು ಚೆಕ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅನ್ನೋದಾದ್ರೆ ಯು ಕ್ಯಾನ್ ಚೆಕ್ ಎನಿ 2. ಯಾವ್ದಾದ್ರು 2 ಚೆಕ್ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಯು ವಿಲ್ ಐಡೆಂಟಿಫೈ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಫೋರ್ತ್ ಸ್ಟ್ರಾಟಜಿ, ಕಾಂಟೆಕ್ಸ್ಟ್ ಬೇಸ್ಡ್ ಮೆಮೊರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕಾಂಟೆಕ್ಸ್ಟ್ ಬೇಸ್ಡ್ ಮೆಮೊರಿ ಮೀನ್ಸ್ ರಿಕಾಲ್ ದ ಮಿಸ್ಸಿಂಗ್ ಇನ್ಫಾರ್ಮೇಶನ್. ಓಕೆ, ಈಗ ಯು ಹ್ಯಾವ್ ಟು ರಿಕಾಲ್ ದಟ್ ಮೀನ್ಸ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂದ ತಕ್ಷಣ, ಈ ರೀತಿ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಯು ಹ್ಯಾವ್ ಟು ರಿಕಾಲ್ ಯುವರ್ ಸೆಲ್ಫ್. ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ರಿಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕ್ಲೂ ಇದೆ ನೋಡ್ರಿ, ಇಲ್ಲೊಂದು ಅಂಡರ್ಲೈನ್ ವರ್ಡ್ ಇದೆ, ಇನ್ಫೈನೈಟ್ ಅಂತ ಇದೆ. ಇನ್ಫೈನೈಟ್ ಸೊಲ್ಯೂಷನ್ ಅಂದ ತಕ್ಷಣ ನಿಮ್ಗೆ ಆನ್ಸರ್ ಯಾವುದು ಅಂತಂದೇಳಿ ನೀವು ಈಸಿಯಾಗಿ ಗೆಸ್ ಮಾಡಬಹುದು. ದಟ್ ಮೀನ್ಸ್ ಹೌ ಕೆನ್ ಯು ರಿಕಾಲ್ ಬೈ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ಇಂದ ರಿಕಾಲ್ ಮಾಡ್ಕೊಳ್ಬೇಕು. ನೋಟ್ಸ್ ರೀಡ್ ಮಾಡಿದ್ರೆ ನೋಟ್ಸ್ ಇಂದ ರಿಕಾಲ್ ಮಾಡ್ಕೋಬೇಕು. ಅವ್ರು ಹೋಮ್ ವರ್ಕ್ ಏನಾದ್ರೂ ಟೀಚರ್ ಕೊಟ್ಟಿದ್ರೆ ಹೋಮ್ ವರ್ಕ್ ಇಂದ ರಿಕಾಲ್ ಮಾಡ್ಕೋಬೇಕು. ದಟ್ ಯು ಹ್ಯಾವ್ ಟು ರಿಕಾಲ್ ದ ಮಿಸ್ಸಿಂಗ್ ಇನ್ಫಾರ್ಮೇಶನ್. ಹೌದಾನೆ? ನಿಮ್ಮ ಬುದ್ಧಿಶಕ್ತಿಯಿಂದ ಅದನ್ನ ನೀವು ರಿಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ಟು ದಿ ಫಿಫ್ತ್ ಸ್ಟ್ರಾಟಜಿ. ಅಂಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಈಸ್ ಪ್ರಾಕ್ಟೀಸ್. ಇದಂತೂ ಎಲ್ಲ ಸ್ಟೂಡೆಂಟ್ಸ್ ಮಾಡೇ ಇರ್ತಾರೆ. ಓಕೆ, ಪ್ರಾಕ್ಟೀಸ್ ಮಾಡಿದರೆ ನೀವು ಡೆಫಿನೆಟ್ಲಿ ಯು ವಿಲ್ ಆನ್ಸರ್ ಆಲ್ 40 ಕ್ವಶನ್ಸ್ ಕಾನ್ಫಿಡೆಂಟ್ಲಿ. ಓಕೆ, ಅಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂಡ್ ಆಲ್ಸೋ
ಯು ಹ್ಯಾವ್ ಟು ಚೆಕ್ ಯುವರ್ ಆನ್ಸರ್ಸ್ ಅಂಡ್ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಆನ್ಸರ್ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಕ್ವಶನ್ಸ್ ಬೀಯಿಂಗ್ ಆಸ್ಕ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡೆಲ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ತಾ ವಾಟ್ ಟೈಪ್ ಆಫ್ ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಅನ್ನೋದು ಕೂಡ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ದ ಟ್ರಿಕ್ಸ್ ಟು ರಿಮೆಂಬರ್ ಫಾರ್ಮುಲಾಸ್ ಅಂಡ್ ಕಾನ್ಸೆಪ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದಾನೆ? ಟ್ರಿಕ್ಸ್ ಗಳ ಮೂಲಕ ನೀವೇನ್ ಮಾಡಬೇಕು, ಫಾರ್ಮುಲಾಸ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಅನ್ನು ಕೂಡ ಟ್ರಿಕ್ಸ್ ಗಳ ಮೂಲಕ ನೀವೇನ್ ಮಾಡ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕಾಗುತ್ತೆ. ದಟ್ ಮೀನ್ಸ್ ಇನ್ ದ ಚಾಪ್ಟರ್ ಟ್ರಿಗ್ನೋಮೆಟ್ರಿ, ಓಕೆ, ಅಂಡ್ ಇನ್ ದ ಚಾಪ್ಟರ್ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂ, ಅದರಲ್ಲಿ ಸೋ ಮೆನಿ ಫಾರ್ಮುಲಾಸ್ ಆರ್ ಕಮಿಂಗ್. ಹೌದಾನೆ? ಫಾರ್ಮುಲಾಸ್ ಗಳು ಬರ್ತವೆ ಅಂಡ್ ಆಲ್ಸೋ ಇನ್ ದ ಟ್ರಿಗ್ನೋಮೆಟ್ರಿಯಲ್ಲಿ ಡಿಫರೆಂಟ್ ರೇಷಿಯೋಸ್ ಎಲ್ಲ ಬರ್ತವೆ. ಅವನ್ನೆಲ್ಲ ನೀವು ಯು ಹ್ಯಾವ್ ಟು ರಿಮೆಂಬರ್ ದೋಸ್ ರೇಷಿಯೋಸ್ ಅಂಡ್ ಫಾರ್ಮುಲಾಸ್ ಬೈ ಯೂಸಿಂಗ್ ಟ್ರಿಕ್ಸ್. ಓಕೆ ಸ್ಟೂಡೆಂಟ್ಸ್, ಈ 5 ಸ್ಟ್ರಾಟಜೀಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ. ಲೆಟ್ಸ್ ಮೂವ್ ಆನ್ ಟು ದಿ 5 ಟ್ರಿಕ್ಸ್ ಟು ಗೆಸ್ಸಿಂಗ್ ಇಂಟೆಲಿಜೆಂಟ್ಲಿ. ಓಕೆ, ಯು ಹ್ಯಾವ್ ಟು ಗೆಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆನ್ಸರ್ ನ ನೀವು ಗೆಸ್ ಮಾಡ್ಬೇಕಂತಂದ್ರೆ ಇಂಟೆಲಿಜೆಂಟ್ ಆಗಿ ನೀವೇನ್ ಮಾಡ್ಬೇಕಾಗುತ್ತೆ, ಗೆಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ವಿಚ್ ಆರ್ ದಿ 5 ಟ್ರಿಕ್ಸ್? ಓಕೆ, ದ ಫಸ್ಟ್ ಟ್ರಿಕ್ ಈಸ್ ಎಲಿಮಿನೇಟ್ ದ ಆಪ್ಷನ್ಸ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲಿಮಿನೇಟ್ ದ ಆಪ್ಷನ್ಸ್. ಓಕೆ, ಇಫ್ ದ 5 ಆಪ್ಷನ್ಸ್ ಆರ್ ಗಿವನ್, 5 ಆಪ್ಷನ್ಸ್ ಕೊಟ್ಟಾಗ ನೀವು ಎಲ್ಲಾ ಆಪ್ಷನ್ಸ್ ಕೂಡ ಚೆಕ್ ಮಾಡಬಾರ್ದು. ಓಕೆ, ಯು ಹ್ಯಾವ್ ಟು ಚೆಕ್ ಬೈ ಗೆಸ್ಸಿಂಗ್ ಬಿ ಅಂಡ್ ಸಿ ನೀವೇನ್ ಮಾಡಬಹುದು, ಚೆಕ್ ಮಾಡ್ಕೋಬಹುದು. ಬಿ ಅಂಡ್ ಸಿ ಆರ್, ಎ ಅಂಡ್ ಸಿ ಆರ್, ಬಿ ಅಂಡ್ ಡಿ, ಬೈ ಗೆಸ್ಸಿಂಗ್ ಚೆಕ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಟೈಮ್ ಅನ್ನು ಉಳಿತಾಯ ಮಾಡಬಹುದು. ದಟ್ ಮೀನ್ಸ್ ರಿಮೂವ್ ದ ರಾಂಗ್ ಆಪ್ಷನ್ಸ್. ನಿಮ್ಮ ಮನಸ್ಸಿನಿಂದ ರಾಂಗ್ ಆಪ್ಷನ್ಸ್ ಅನ್ನು ರಿಮೂವ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕ್ವಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಹೇಳಿದರೆ, ಇಯರ್ ಅಬ್ಸರ್ವ್ ಇಯರ್ LHS in LHS x square is there. In the RHS also x square is there. X square get cancelled. That's why ಮನಸ್ಸಿನಲ್ಲೇ ನೀವೇನ್ ಮಾಡಬಹುದು, this is not the right answer. Okay, here this one is a linear equation and also if you multiply like this, LCM ಈ ರೀತಿ ತಗೋಬಹುದಲ್ಲ x square ಅಂತಂದು ಹೇಳಿ, x square cancel ಆಗಿಬಿಡುತ್ತೆ. That's why this is also not a right answer. Here observe here 8 into x 8x, x into x is x square. That's why D is the right answer. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಉಳಿದ ಆಪ್ಷನ್ಸ್ ಅನ್ನು ರಿಮೂವ್ ಮಾಡಿಕೊಂಡು ಎಕ್ಸಾಕ್ಟ್ ಆನ್ಸರ್ ನ ಐಡೆಂಟಿಫೈ ಮಾಡಬಹುದು. ರಿಮೂವಿಂಗ್ ದ ರಾಂಗ್ ಆಪ್ಷನ್ಸ್, ಕ್ವಿಕ್ ಆಗಿ ರಾಂಗ್ ಆಪ್ಷನ್ಸ್ ಅನ್ನ ವಿತೌಟ್ ಕ್ಯಾಲ್ಕುಲೇಷನ್ ನೀವು ರಿಮೂವ್ ಮಾಡ್ಕೊಳ್ಬಹುದು. ಅಂಡ್ ಆಲ್ಸೋ ವರ್ಕ್ ಆನ್ ರಿಮೈನಿಂಗ್ ಆಪ್ಷನ್ಸ್. ಅಂಡ್ ಆಲ್ಸೋ ಯು ಹ್ಯಾವ್ ಟು ವರ್ಕ್ ಆನ್ ರಿಮೈನಿಂಗ್ ಆಪ್ಷನ್. ಯಾವ್ದಾದ್ರು 2 ಆಪ್ಷನ್ಸ್ ಅನ್ನ ನೀವು ರಿಮೂವ್ ಮಾಡಿಕೊಂಡು ಇನ್ನು ಉಳಿದ ಆಪ್ಷನ್ಸ್ ಅನ್ನ ಏನ್ ಮಾಡಬಹುದು, ವರ್ಕ್ ಮಾಡಬೇಕು. ಡೆಫಿನೆಟ್ಲಿ ಯು ವಿಲ್ ಐಡೆಂಟಿಫೈ ದ ಎಕ್ಸಾಕ್ಟ್ ಆನ್ಸರ್. ಓಕೆ, ಇನ್ ದ ಸೆಕೆಂಡ್ ಟ್ರಿಕ್, identifying the question. That is very important. In which chapter it's coming. ಯಾವ ಚಾಪ್ಟರ್ ಇಂದ ಈ ಕ್ವಶನ್ ಬಂದಿದೆ ಅನ್ನೋದನ್ನ ಐಡೆಂಟಿಫೈ. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಚಾಪ್ಟರ್ ಇಫ್ ದ ವರ್ಡ್ ಸ್ಟಾರ್ಟ್ಸ್ ಫ್ರಮ್ ಡಿಸ್ಟೆನ್ಸ್ ಬಿಟ್ವೀನ್ ಲೈಕ್ ದಿಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಈ ರೀತಿ ಅಂತಂದ್ರೆ ದಿಸ್ ಕ್ವಶನ್ ಈಸ್ ಬಿಲಾಂಗ್ಸ್ ಟು ಕೋಆರ್ಡಿನೇಟ್ geometry. This question is belongs to coordinate geometry and also you can guess the questions like this. If it is like this direct questions AP anta nimge gottagibidutte, this question is comes from AP antand heli. And also the questions like this, sum of the 3 terms of AP like that, ee reeti bandaga ನೀವು ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ. ಓಕೆ, ಸಮ್ ಆಫ್ ದಿ ಕ್ವಶನ್ಸ್ ನ ನೀವು ಯಾವ ಚಾಪ್ಟರ್ ಇಂದ ಬಂದಿದೆ ಅಂಡ್ ಆಲ್ಸೋ ಇನ್ ವಿಚ್ ಎಕ್ಸರ್ಸೈಸ್ ಇಟ್ಸ್ ಕಮಿಂಗ್ ನಿಮ್ಗೆ ಗೊತ್ತಿದೆ. ನಿಮ್ಗೆ ಇವಲ್ಲಿ ಪ್ರಾಕ್ಟೀಸ್ ಆಗಿರುತ್ತೆ ನಿಮ್ಗೆ ಯಾವ ಎಕ್ಸರ್ಸೈಸ್ ಇಂದ ಬಂದಿದೆ ಅಂಡ್ ವಿಚ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್. whether you have to use the AN formula or SN formula. SN formula ಯೂಸ್ ಮಾಡಬೇಕು, AN formula ಯೂಸ್ ಮಾಡಬೇಕು ಅನ್ನೋದನ್ನ ನೀವು ಯಾವ ಎಕ್ಸರ್ಸೈಸ್ ಇಂದ ಬಂದಿರಬಹುದು ಅನ್ನೋದನ್ನ ಗೆಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಆನ್ಸರ್ ಕ್ವಿಕ್ಲಿ. ಓಕೆ, ಇನ್ ದ ಥರ್ಡ್ ಟ್ರಿಕ್, ರಿಮೆಂಬರಿಂಗ್ ದ ಫಾರ್ಮುಲಾಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರಿಂಗ್ ದ ಫಾರ್ಮುಲಾಸ್. Tricks and tips you have to use. So many tricks are there. For example, 6 trigonometric ratios anna you know that in the previous video ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಟ್ರಿಕ್ಸ್ ಅನ್ನು. ಪಂಡಿತ್, ಭೋಲೆನಾಥ್, ಪ್ರಸಾದ್, ಹರ ಭೋಲೆನಾಥ್. This one is sine, this one is cos and this one is tan. Okay, and also this one is cot, secant and cosec. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಟ್ರಿಕ್ಸ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನೆನಪಿಟ್ಕೊಳ್ಬೇಕು, ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ಅನ್ನ ನೆನಪಿಟ್ಕೊಳ್ಬೇಕು. ಅಂಡ್ ಆಲ್ಸೋ ಫಾರ್ಮುಲಾಸ್ ಆರ್ ಕಮಿಂಗ್ ಇನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಂಡ್ ಆಲ್ಸೋ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಇರುವಂತ ಫಾರ್ಮುಲಾಸ್ ಅನ್ನು ಏನ್ ಮಾಡ್ಬೇಕು, ನೀವು ನೆನಪಿನಲ್ಲಿ ಇಟ್ಕೋಬೇಕು. Let's move on to the fourth trick, solving the same type of questions with the different values. Okay, solving the same type of questions ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೀವು SN ಫೈಂಡ್ ಔಟ್ ಮಾಡಬೇಕಾಗಿರೋದು, AN ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿರೋದು, ಅಥವಾ ಇನ್ಯಾವುದೋ ಚಾಪ್ಟರ್ ಇಂದ ನೀವು ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕಾದಾಗ
ಡಿಫ್ರೆಂಟ್ ವ್ಯಾಲ್ಯೂಸ್ ಇರುವಂತ ಪ್ರಾಬ್ಲಮ್ಸ್ ಅನ್ನ ರಿಪೀಟೆಡ್ ನೀವೇನ್ ಮಾಡಬೇಕು, ಸಾಲ್ವ್ ಮಾಡಬೇಕು. ದೆನ್ ಓನ್ಲಿ ಯು ವಿಲ್ ಸಾಲ್ವ್ ಕಾನ್ಫಿಡೆಂಟ್ಲಿ. ಯಾವ ರೀತಿಯಾದ ಕ್ವಶನ್ಸ್ ಬರ್ಬೋದು, ನಾಟ್ ಓನ್ಲಿ ಇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬೇರೆ ಯಾವ ರೀತಿ ಕ್ವಶನ್ಸ್ ಅನ್ನ ನೀವು ಇನ್ ಫ್ಯೂಚರ್ ಆಗಿ ನೀವು ಆನ್ಸರ್ ಮಾಡ್ಕೋಬೇಕಂದ್ರೂ ಕೂಡ ದಿಸ್ ಟ್ರಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ದ ಲಾಸ್ಟ್ ಟ್ರಿಕ್ ಈಸ್ choosing the easy words to guess the right answer. You have to choose the easy words. That means, for example, that in mathematics, easy numbers you have to choose. Okay, in mathematics, easy numbers anbodu. For example, -4, -2, 0, 2, like this. ಈ ರೀತಿ ಒಂದು ಕ್ವಶನ್ ಇದೆ ಅನ್ಕೊಂಡಾಗ you have to find the common difference ಅಂದಾಗ if you choose these two, it will become very difficult ಆಗ್ಬೋದು ಅನ್ಸುತ್ತೆ. If you choose these two words, ಇವೆರಡನ್ನ ನೀವು ಚೂಸ್ ಮಾಡ್ಕೊಂಡ್ರೆ 2 - 2 is 2. That's why ಕಾಮನ್ ಡಿಫರೆನ್ಸ್ ಇಸ್ ವಾಟ್ 2. ಹೌದಾನೆ, ನೀವು ಚೂಸ್ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಎರಡು ನಂಬರ್ಸ್ ಅನ್ನ ಚೂಸ್ ಮಾಡ್ಕೊಳ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ ಸ್ಟೂಡೆಂಟ್ಸ್, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಟ್ರಿಕ್ಸ್. ಎಲ್ಲ ಟ್ರಿಕ್ಸ್ ನಿಮಗೆ ಅರ್ಥ ಆಗಿದಾವ ಅಂತ ಅನ್ಕೊಳ್ತೀನಿ ಮಕ್ಕಳೇ. 5 ಬೆಸ್ಟ್ ಸ್ಟ್ರಾಟಜೀಸ್ ಅಂಡ್ ಆಲ್ಸೋ 5 ಟ್ರಿಕ್ಸ್, ಟೋಟಲ್ 10 ಸ್ಟ್ರಾಟಜೀಸ್ ಅಂಡ್ ಟ್ರಿಕ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೋಬೇಕಾದಾಗ ಈ ರೀತಿ ಟೈಮ್ ಡಿವೈಡ್ ಮಾಡ್ಕೊಳ್ಳೋದು ನಿಮ್ಗೆ ಅನುಕೂಲ ಆದ್ರೆ ಇಟ್ಸ್ ಆಲ್ವೇಸ್ ವೆಲ್ಕಮ್. ಓಕೆ ಸ್ಟೂಡೆಂಟ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ.